ನೀವೆಲ್ಲ ಸ್ವಾರ್ಥಿಗಳು. ಊಸುರು ಒಳ್ಳಿ ತರ ಗಂಟೆಗೊಂಡ್ ಬಣ್ಣ ದಿನಕ್ಕೊಂದ್ ಮಾತ್ ಬದಲಾಯಿಸೋರು. ನಮ್ ತಾತ ಚಿಟ್ಕೆ ಚಿಟ್ಕೆ ಹೊಡೆದ್ರೆ ಸಾಕು ಅವ್ರ ಮುಂದೆ 100 ಜನ ಬಂದ್ ನಿಲ್ತಾರೆ. ಅಂತವ್ರು ನಿಮ್ ಕಾಲಕ್ ಬೀಳ್ತಿದ್ರೆ ಈ ರೀತಿನ ಅವಮಾನ ಮಾಡೋದು. ಅಣ್ಣ, ತಂದಿರೋ ಬಾಟ್ಲ್ ಇನ್ನ ಮನೇಲೇ ಇದೆ. ಮಾತಾಡಿ ಮನೇನ ಸ್ಮಶಾನ ಮಾಡ್ತೀಯೋ ಇಲ್ಲ ಮೌನವಾಗಿದ್ದು ಮರ್ಯಾದಿಂದ ಅವ್ರನ್ನ ಕಳ್ಸ್ಕೊಡಕ್ ಅವಕಾಶ ಕೊಡ್ತೀಯೋ? ಪಲ್ಲವಿ, ಇದು ಹುಡುಗಾಟಿಕೆ ಅಲ್ಲ ಪಲ್ಲವಿ. ನಮ್ ಹುಡುಗನ್ ಜೀವನದಲ್ಲಿ ಹುಡುಗಾಟ ಆದಿದ್ದು ನಿಮ್ಮ ಮೊಮ್ಮಗಳು, ಅದಕ್ಕೆ ತಕ್ಕ ಶಾಸ್ತಿ ಆಗಿದೆ. ನೋಡಿ ಯಜಮಾನ್ರೆ, ನಮ್ಮ ಹುಡುಗಿದು ನಿಜವಾದ ಮದುವೆ, ನಿಮ್ಮ ಹುಡುಗಿದು ಕಾಂಟ್ರಾಕ್ಟ್ ಮದುವೆ. ಅದು ಮುರಿದು ಬೀಳ್ತಿದೆ ಅಂತ ಗೊತ್ತಾದ ತಕ್ಷಣ ನಿಮ್ಗೆ ಎಷ್ಟು ಟೆನ್ಷನ್ ಆಗ್ತಿದೆ ಅಂತದ್ರಲ್ಲಿ ನಮ್ಗೆ ಎಷ್ಟಾಗಿರ್ಬೇಕು ನೀವೇ ಹೇಳಿ. ಹೊಡ್ದಿರೋ ಗಾಜಿನ ಅನ್ಸಿದ್ರು ಅದ್ರ ಪ್ರತಿಬಿಂಬ ಬಿರುಕುಳಿಯುತ್ತೆ. ಅಂದ್ಮೇಲೆ ನೀವು ಹಿರಿಯರಾಗಿ ಹೀಗ್ ಮಾತಾಡಿದ್ರೆ ಹೇಗ್ ಹೇಳಿ? ನೋಡಿ, ಗಂಡ ಹೆಂಡತಿ ಸಂಬಂಧ ಒಂದು ಪವಿತ್ರವಾದ ಸಂಬಂಧ. ಅದನ್ನ ಗಾಜಿಗೆ ಹೋಲಿಸ್ಬಿಡಿ. ಹಿರಿಯರೆಲ್ಲ ಸೇರಿ ನೆಟ್ಟಿರೋ ಒಂದು ಗಿಡ ಇದ್ದಾಗದು. ಅದು ಬಾಡೋಗಿದೆ ಅಂತಂದ್ರೆ ಅದು ಬೆಳೆಯೋದಿಲ್ಲ ಅಂತಲ್ಲ. ತಾಳ್ಮೆ ಅನ್ನೋ ಮಳೆ ಬರುತ್ತೆ, ಬುದ್ಧಿಯನ್ನ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ರೀ ಸ್ವಾಮಿ, ನಿಮ್ ಕಂತೆ ಪುರಾಣ ಎಲ್ಲ ನಿಲ್ಸಿ ದಯವಿಟ್ಟು ಹೊಡ್ತೀರಾ? ಪುರಾಣ ನೋಡಮ್ಮ, ಇದು ಪುರಾಣ ಅಲ್ಲ, ಸಾರ್ಥಕ ಬದುಕಿನ ಸಿದ್ಧಾಂತ ಅಮ್ಮ. ಎಲ್ರಿಗೂ ಕೈ ಮುಗಿತೀನಿ, ದಯವಿಟ್ಟು ಹೀಗೆ ಮಾಡಬೇಡಿ. ಬೇಕಿದ್ರೆ ಇವ್ರ ಗಂಡನ ಮನೆಯವ್ರ ಜೊತೆ ನಾನು ಮಾತಾಡ್ತೀನಿ, ಇವ್ರ ಸಂಸಾರ ನಾನು ಸರಿ ಮಾಡ್ತೀನಿ. ಆಗ್ಬೇಕಾಗಿರೋ ಮದುವೆಗೋಸ್ಕರ ಆಗಿರೋ ಮದುವೆನ ಹೊಡಿಬೇಡಿ ಪ್ಲೀಸ್, ಅರ್ಥ ಮಾಡ್ಕೊಳ್ಳಿ. ಆದ್ರೆ ಅಗತ್ಯ ನನಗಿಲ್ಲ. ನನ್ ಸಂಸಾರ ಸರಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಾಗಿದೆ. ಸೊ ದಯವಿಟ್ಟು ನೀವು ನಿಮ್ ಮೊಮ್ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ. ಬೇಕಿದ್ರೆ ಅವ್ಳಿಗೆ ಇನ್ನೊಂದ್ ಮದ್ವೆ ಮಾಡ್ಸಿ. ನೋಡಮ್ಮ, ವಯಸ್ಸಲ್ಲಿ ನೀವು ತುಂಬಾ ಚಿಕ್ಕವ್ರು ಇರ್ಬೋದು. ದಯವಿಟ್ಟು ನನ್ನ ಮೊಮ್ಮಗಳ ಜೀವನ ಹಾಳು ಮಾಡ್ಬೇಡಿ. ನಿಮ್ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಏನ್ ಮಾಡ ನಿಮ್ ಮೊಮ್ಮಗಳ ನಾಟಕ ಮುಗ್ದಾಗಿದೆ, ಅವಳ ಪರ್ದೆ ಎಳ್ದಾಗಿದೆ. ನಿಮ್ಮ ಮತ್ತೆ ನಿಮ್ ಮೊಮ್ಮಗಳ ನಾಟಕ ಎರಡಕ್ಕೂ ಈ ಮನೇಲಿ ಜಾಗ ಇಲ್ಲ. ಸುಮ್ನೆ ಹೋಗ್ತಾ ಇರ್ರಿ. ಪಲ್ಲವಿ, ಏನ್ ಮಾಡ್ತಾ ಇದ್ದೀರಾ? ಪಲ್ಲವಿ, ಏನ್ ಮಾಡ್ತಿದ್ಯಾ? ಚಾರು ಮೇಡಮ್, ಇಲ್ಲಿದ್ದೀರಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದು ರಾಘು ಝಾನ್ಸಿ ಬಗ್ಗೆ. ರಾಮಾಚಾರಿ, ನಿನ್ಗೆ ನಾವು ಜೀವನದಲ್ಲಿ ಮಾಡೋ ದೊಡ್ಡ ತಪ್ಪು ಯಾವುದು ಗೊತ್ತಾ? ಎಲ್ಲಾ ವಿಷಯನೂ ನಮಗ್ ಗೊತ್ತು, ನಾವು ಮಾಡಿದ್ದೆ ಸರಿ, ನಮಗ್ ಮೀರಿದ್ದು ಬೇರೆ ಯಾವುದೂ ಇಲ್ಲ ಅಂತ ಇಂಥ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ನಾವು ತಗೊಂಡಿರ್ತೀವಿ. ಅದಕ್ಕೆ ಕೆಲವೊಂದು ರೀಸನ್ಸು ಇರುತ್ತೆ. ಅದರಲ್ಲಿ ನಾವು ತಗೊಳ್ಳೋ ನಿರ್ಧಾರದಿಂದ ನಾವು ಪ್ರೀತಿಸೋ ಮನ್ಸುಗಳಿಗೆ ನೋವಾಗಬಾರ್ದು ಅನ್ನೋದು ಒಂದು. ಈಗ ಝಾನ್ಸಿ ಜೀವನದಲ್ಲಿ ಆಗಿರೋದು ಅದೇ ಅಲ್ವಾ ರಾಮಾಚಾರಿ? ಅವಳ ತಾತನ್ಗೆ ನಿಜ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ಅಗ್ನಿ ಪರ್ವತ ತರ ಇರೋ ಆ ನೋವನ್ನ ಮನ್ಸಲ್ಲೇ ಇಟ್ಕೊಂಡು ತನ್ನನ್ ತಾನೇ ಸುಟ್ಕೊಳ್ತಾ ಇದ್ದಾಳೆ. ಅದಾಗೆ ಹೊರಗಿನವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಬದುಕ್ತಾ ಇದ್ದಾಳೆ. ಹೌದು ಚಾರು ಮೇಡಮ್, ಕಾಲ ಮುಂದೆ ಹೋಗ್ತಾ ಹೋಗ್ತಾ ಮನುಷ್ಯನ್ ತಿಳುವಳಿಕೆ ಅನ್ನೋದು ಬಂದ್ಮೇಲೆ ನನಗೆಲ್ಲ ಗೊತ್ತು, ನಾ ಮಾಡ್ತಿರೋದೆಲ್ಲ ಸರಿ ಇದೆ ಅಂತ ತನ್ನ ಮನಸ್ಸಲ್ಲಿ ತನಗೆ ಗೊತ್ತಿಲ್ಲದೆ ಒಂದು ಅಹಂ ಅನ್ನೋದನ್ನ ಬೆಳೆಸ್ಕೊಂಡ್ಬಿಡ್ತಾರೆ. ಅಹಂ ಆವರಿಸ್ಕೊಬಿಡುತ್ತೆ. ಹಾಗೆ ಅಂತ ನಾನು ಝಾನ್ಸಿ ಅವ್ರು ಹೀಗಿದ್ದಾರೆ ಅಂತ ಹೇಳ್ತಾ ಇಲ್ಲ. ಆದರೂ ಅಷ್ಟೆಲ್ಲ ನೋವು ಅನುಭವಿಸ್ತಾ
ಡಿವೋರ್ಸ್ ಪೇಪರು ಮನೆ ತನಕ ಇದೆ ಅನ್ನೋ ಪರಿಸ್ಥಿತಿ ಬಂದಿರುವಾಗ ಈ ವಿಷಯ ಅವ್ರ ತಾತಂಗೆ ಗೊತ್ತಾಗದೇ ಇರುತ್ತಾ? ಅದೇ ನನ್ಗೀಗ ಬೇಜಾರಾಗ್ತಾ ಇರೋದು ರಾಮಾಚಾರಿ. ಪಾಪ ಅವಳ ತಾತನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಂತೆ. ಈಗ ಇಷ್ಟು ದೊಡ್ಡ ಆಗ ಅವರಿಂದ ಹೇಗ್ ಸಹಿಸ್ಕೊಳಕ್ಕಾಗತ್ತೆ? ಮನಸ್ಸಿಗೆ ದೊಡ್ಡ ಆಘಾತ ಅಂತೂ ಆಗುತ್ತೆ ಮೇಡಮ್. ಆದರೆ ಅವ್ರ ತಾತಂಗೆ ಇದನ್ನ ತಗೊಳಕ್ಕೂ ಆಗುತ್ತೆ. ಯಾಕಂದ್ರೆ ಇಷ್ಟು ವರ್ಷದ ಅವ್ರ ಅನುಭವದಲ್ಲಿ ಈ ಥರ ಸುಖ ದುಃಖಗಳನ್ನ ಎಷ್ಟು ನೋಡಿರಲ್ಲ ಅವರು. ನೋಡಿರ್ತಾರೆ ರಾಮಾಚಾರಿ, ಆದ್ರೆ ಝಾನ್ಸಿ ಅವ್ರ ಮುದ್ದಿನ ಮೊಮ್ಮಗಳು. ಅವಳ ಜೀವನದಲ್ಲಿ ಸಮಸ್ಯೆ ಆಗಿದೆ ಅಂದ್ರೆ ಆ ಜೀವ ಇದನ್ನ ಹೇಗ್ ತಗೊಳುತ್ತೆ? ನನ್ಗೆ ಯಾಕೋ ಎಲ್ಲೋ ಏನೋ ಸಮಸ್ಯೆ ಆಗತ್ತೆ ಅಂತ ಅನ್ನಿಸ್ತಾ ಇದೆ ರಾಮಾಚಾರಿ. ಇಲ್ಲ, ಏನು ಸಮಸ್ಯೆನೂ ಆಗದೆ ಇರಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳೋಣ, ಸರಿನಾ? ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಂಬಿಡಿ ಪ್ಲೀಸ್. ಬನ್ನಿ ಶರ್. ಝಾನ್ಸಿ, ನೀವ್ ಯಾಕೆ ತಾತ ಇಲ್ಲಿಗೆ ಬರಕ್ ಹೋದ್ರಿ? ಯಾಕೆ ಬರಕ್ ಹೋದ್ನಾ? ಏನಮ್ಮ ಇದು? ಡೈವರ್ಸ್ ನೋಟಿಸ್, ಡೈವರ್ಸ್ ನೋಟಿಸ್. ಇದೇ ತಾತ, ಇದೇ ಇವ್ರಿಗೂ ಬೇಕಾಗಿರೋದು. ಸೂಪರ್. ಶಾಸ್ತ್ರ, ಸಂಪ್ರದಾಯ, ರೀತಿ, ನೀತಿ, ಸಂಸ್ಕಾರವಂತ ಕುಟುಂಬ. ಅಪ್ಪಬ್ಬಬ್ಬ, ಏನ್ ಡೈಲಾಗ್ಗಳು! ಶಾಸ್ತ್ರ ಸಂಪ್ರದಾಯಕ್ಕೆಲ್ಲ ನಿಮ್ ಕುಟುಂಬನೇ ಬ್ರ್ಯಾಂಡ್ ಅಂಬಾಸಿಡರ್ ಅಲ್ವಾ? ಮಾಡೋದು ಅನಾಚಾರ, ಮನೆ ಬೃಂದಾವನ ಅನ್ನೋ ಹಾಗೆ ಯಾಕೆ ಈ ರೀತಿ ಡ್ರಾಮಾ ಮಾಡ್ತೀರಾ? ಏಯ್, ಡ್ರಾಮಾ ಅಂತ ಯಾಕೆ ಹೇಳ್ತಿದ್ಯಾ? ನಾನ್ ಮಾತಾಡ್ತಿದ್ದೀನಿ ತಾನೆ, ಸೈಲೆಂಟ್ ಆಗಿ ನಿಂತ್ಕೋ. ಇಷ್ಟು ದಿನ ನೀನ್ ನೋಡಿ ಝಾನ್ಸಿನೇ ಬೇರೆ, ಈಗ ನಿನ್ ಮುಂದೆ ನಿಂತಿರೋ ಝಾನ್ಸಿನೇ ಬೇರೆ. ದೊಡ್ಡ ದೊಡ್ಡ ಮಾತಾಡೋದಲ್ಲ ದೊಡ್ಡ ಮಾವ, ದೊಡ್ಡತನೂ ಇರ್ಬೇಕು. ನಮ್ ತಾತ ನೀವೆಲ್ಲ ಬೆಲೆ ಕೊಡ್ಲಿಲ್ವೋ, ಆಗ್ಲೇ ನನ್ ದೃಷ್ಟಿಲಿ ನೀವೆಲ್ಲ ಚಿಕ್ಕವರಾಗೋದ್ರಿ. ಝಾನ್ಸಿ, ಅಷ್ಟೊಂದು ನಿಷ್ಠೂರವಾಗಿ ಮಾತಾಡಬಾರ್ದಮ್ಮ. ಹೋಗ್ಲಿ ಬಿಡು. ಈ ಥರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಂಬಂಧದಲ್ಲಿ ಬರೋದು ಸಹಜ. ಆದರೆ ಅದನ್ನ ದೊಡ್ಡ ಮಾಡದೆ ಅನುಸರಿಸ್ಕೊಂಡು ಹೋದಾಗ್ಲೇ ಅಲ್ವಾ ಸಂಬಂಧ ಉಳಿಯೋದು. ನಿಮಗೆ ಗೌರವ ಕೊಡದೆ ಇರೋರ್ ಸಂಬಂಧ ಯಾವಳಿಗ್ ಬೇಕು ತಾತ? ತಾತ, ಗೋವಿಂದ್ ಮುಖವಾಡ ಹಾಕೊಂಡಿರೋ ವ್ಯಾಘ್ರರು ಇವ್ರು. ಇಷ್ಟು ದಿನ ಈ ಮನೆಯವರು ಹಿರಿಯರ್ನ ದೇವ್ರ ತರ ನೋಡ್ತಾರೆ, ಗೌರವಿಸ್ತಾರೆ ಅಂತ ಆದರ್ಶವಾಗಿ ಇಟ್ಕೊಂಡಿದ್ದೆ. ಆದ್ರೆ ಇವರೆಲ್ಲ ಸ್ವಾರ್ಥಿಗಳು, ಸಮಯ ಸಾಧಕರು ಅಂತ ನನ್ಗೆ ಇವಾಗ ಅರ್ಥ ಆಯ್ತು. ಯಾರ ಬಗ್ಗೆ ಮಾತಾಡ್ತಾ ಇದ್ವಿ? ಹಿರಿಯರ್ಗೆ ಹೇಗ್ ಗೌರವ ಕೊಡ್ಬೇಕು ಅಂತ ನಿನ್ನಿಂದ ನಾವು ಕಲಿಬೇಕಾಗಿಲ್ಲ. ಹಿರಿಯರು ಹೇಳೋ ಮಾತಲ್ಲಿ ನಿಮಗ್ ಲಾಭ ಇದ್ದು ಅದು ನಿಮ್ ಮೂಗಿನ ನೇರವಾಗಿದ್ರೆ ಮಾತ್ರ ನೀವು ಗೌರವ ಕೊಡ್ತೀರಾ, ಇಲ್ಲ ಅಂದ್ರೆ ನಿಮ್ ಕಾಲ್ ಕಸದ್ ಸಮಾನ ಅಲ್ವಾ? ಸುಮ್ನೆ ಏನೇ ಬೇಡಮ್ಮ. ಎಷ್ಟು ಹೇಳಿದ್ರು ಕೇಳದೆ ಕಾಲಿಗೆ ಬೀಳಕ್ ಬಂದಾಗ ತಳ್ಳಿದ್ರೆ ಅದಕ್ಕೆ ನಾವು ಸಂಸ್ಕಾರ ಇಲ್ದಿರೋರಾಗೋಗ್ಬಿಡ್ತೀವಾ? ಆಹಾ, ಏನ್ ಮಾತಾಡ್ತಿದ್ದೀರಾ ಮಾವ? ನಮ್ ತಾತನ್ ವಿಷಯ ಬಿಡಿ, ನಿಮ್ ಅಮ್ಮನ್ ಮಾತಿಗೆ ಕೊಟ್ಟಿರೋ ಗೌರವ ಏನು? ಅಜ್ಜಿ ಮಾತಿಗೆ ಬೆಲೆ ಕೊಡ್ಲಿಲ್ಲ, ಸೊಸೆಯಾಗಿ ಬಂದವಳಿಗೆ ನೆಲೆಯಾಗಿ ನಿಲ್ಲೋದಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ. ನೀವೆಂತ ದೊಡ್ಡವರು ಮಾವ? ದೊಡ್ಡದಾಗೆ ನಮ್ಮಮ್ಮ ಹೇಳಿದ್ದೆ ವೇದ ವಾಕ್ಯ, ಅವ್ರು ಹಾಕಿದ ಗೆರೆನ ದಾಟಲ್ಲ ಅಂತ ಹೇಳ್ತೀರಾ? ಅವ್ರ ನೀವು ಕೊಟ್ಟ ಗೌರವ ಆದ್ರೂ ಏನು? ನೀವೆಲ್ಲ ಸ್ವಾರ್ಥಿಗಳು, ಊಸುರು ಒಳ್ಳಿ ತರ ಗಂಟೆಗೊಂದ್ ಬಣ್ಣ ದಿನಕ್ಕೊಂದ್ ಮಾತ್ ಬದಲಾಯಿಸೋರು. ನಮ್ ತಾತ ಚಿಟ್ಕೆ ಚಿಟ್ಕೆ ಹೊಡೆದ್ರೆ ಸಾಕು
ಅವ್ರ ಮುಂದೆ 100 ಜನ ಬಂದ್ ನಿಲ್ತಾರೆ ಅಂತವ್ರು ನಿಮ್ ಕಾಲಕ್ ಬೀಳ್ತಿದ್ರೆ ಈ ರೀತಿನ ಅವಮಾನ ಮಾಡೋದು. ನಾನ್ ನಿನ್ನ ಇಲ್ಲಿ ಇಟ್ಕೊಂಡಿದ್ದೆ, ಆದ್ರೆ ನೀನು ಆ ಸ್ಥಾನನ ಉಳಿಸ್ಕೊಳ್ಳಿ. ನಮ್ ತಾತ ನಿನ್ನ ಜೆಂಟಲ್ಮೆನ್ ಅಂತ ಕರೀತಿದ್ರು. ಒಳ್ಳೆ ಫ್ರೆಂಡ್ ತರ ನಿನ್ನ ನೋಡ್ಕೋತಿದ್ರು. ಅಂತವ್ರಿಗೆ ನಿಮ್ ಮನೆಯವರೆಲ್ಲ ಇಷ್ಟು ಅವಮಾನ ಮಾಡ್ತಿದ್ರು ನೋಡ್ಕೊಂಡ್ ಸುಮ್ನಿದ್ಯಲ್ಲ. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ನಿನ್ ದೇವಸ್ಥಾನದ ಹತ್ರ ಬಂದು ಮಾತಾಡ್ದಾಗೂ ನನಗ್ ಬೇಜಾರಾಗಿರ್ಲಿಲ್ಲ. ಆದ್ರೆ ಈಗ ನಿನ್ ಮೌನವಾಗಿ ನಿಂತಿರೋದ್ ನೋಡ್ತಿದ್ರೆ ನಿನ್ನ ಬಗ್ಗೆ ಇದ್ದ ಗೌರವ ಅಭಿಮಾನ ಎಲ್ಲ ಹೊರಟೋಯ್ತು. ಇವಾಗೇನು ನಿಮಗೆಲ್ಲ ಬೇಕಾಗಿರೋದು ಡಿವೋರ್ಸ್ ತಾನೆ? ಚಾಚಿ ಹತ್ರ ಬರ್ಬೇಡಮ್ಮ. ತಾತ ಪ್ಲೀಸ್ ನನ್ನ ತಡಿಬೇಡಿ. ನಿಮಗ್ ಬೆಲೆ ಕೊಡದೆ ಇರೋ ಮನೆ, ನಿಮಗ್ ಗೌರವ ಕೊಡದೆ ಇರೋ ನನಗ್ ಬೇಕಾಗಿಲ್ಲ. ನಿಮ್ಗಿಂತ ದೊಡ್ಡದು ನನಗ್ ಬೇರೆ ಏನೂ ಇಲ್ಲ ತಾತ. ಇದೇ ತಾನೇ ನಿಮಗ್ ಬೇಕಾಗಿದ್ದು.